ಸರ್ ನಮ್ಮ ಜಾತಕ ಚೆನ್ನಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ವಿಧಿ. ನಾವು ಬಂದಿಲ್ಲ ಅದೃಷ್ಟ ಜಾತಕದಲ್ಲಿ ಅಂದರೆ ಇಲ್ಲ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನಾವು ಇದನ್ನು ಪ್ರಿಡಕ್ಟ್ ಮಾಡೋದು. ಒಂದು ಕನ್ಸಲ್ಟೇಷನ್ ಅಂತ ತೊಗೋತೀವಲ್ಲ, ನೀವು ದುಡ್ಡು ಕೊಟ್ಬಿಟ್ಟಿದ್ದೀರ ಅಂದ್ಬಿಟ್ಟು ನಾನು ಲಾಸ್ ಇದ್ದರೂ ಪ್ರಾಫಿಟ್ ಆಗುತ್ತೆ ಅಂತ ಹೇಳಲ್ಲ, ಅದೃಷ್ಟ ಬರುತ್ತೆ ಅಂತ ಹೇಳಲ್ಲ. ಅದೃಷ್ಟ ಇದ್ದರೆ ಅದೃಷ್ಟ ಅಂತ ಹೇಳ್ತೀನಿ. ಇಲ್ವಾ ಇಲ್ಲ ಅಂತಲೇ ಹೇಳೋದು. ನಿಮಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಲ್ಲ. ನಿಮಗೆ ತೃಪ್ತಿ ಇರುತ್ತಾ ದುಡ್ಡಲ್ಲಿ, ಮೀಡಿಯಮ್ ತೃಪ್ತಿ ಇರುತ್ತಾ, ಇಲ್ಲ ಬ್ಯಾಡ್ ಇರುತ್ತಾ, ಪಕ್ಕ ಕಂಡುಹಿಡಿಬೋದು ಜಾತಕದಲ್ಲಿ, ನೋ ಡೌಟ್. ನಮ್ಮ ಹತ್ರ ಕಾಲ್ ಮಾಡೋರು 98% ನಂಬಿಕೆಯಿಂದ ಕೇಳ್ತಾರೆ. ನಂಗೆ ಅದೇ ಖುಷಿ, ತುಂಬ ಖುಷಿ. ಯಾಕೆಂದರೆ ನಂಬಿಕೆಯಿಂದ ಕೇಳ್ತಿರಲ್ಲ. ಇನ್ನೊಂದು 2% ಜನ ದೌಲತ್ತಲ್ಲಿ ಕೇಳ್ತಾರೆ, ಡೌಟಲ್ಲಿ ಕೇಳ್ತಾರೆ. ಓಂ ಶುಂ ಶುಕ್ರಾಯ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಈ ಜಾತಕದ ರೀತಿ, ಈ ದುಡ್ಡಿನ ಸುರಿಮಳೆ ಹೆಂಗಾಗತ್ತೆ ತಿಳ್ಕೊಳ್ಳೋಣ. ಜೀವನದಲ್ಲಿ ಕಷ್ಟಪಟ್ಟರೆ ದುಡ್ಡು ಸಿಗುತ್ತೆ ಅಂತ ಎಲ್ಲೂ ಇಲ್ಲ. ಕಷ್ಟಪಟ್ಟವ್ರಿಗೆಲ್ಲ ದುಡ್ಡು ಸಿಗುತ್ತೆ ಅನ್ನಂಗಿದ್ದಿದ್ರೆ ಯಾರು ಜೀವನದಲ್ಲಿ ಇವತ್ತು ಸಾಲನೇ ಮಾಡ್ಕೋತಾ ಇರಲಿಲ್ಲ, ದುಡ್ಡಿಗೋಸ್ಕರ ಒದ್ದಾಡ್ತಾ ಇರಲಿಲ್ಲ. ಯಾಕೆ ಕಷ್ಟಪಟ್ಟರು ನಮಗೆ ದುಡ್ಡು ಯಥೇಚ್ಛವಾಗಿ ಬರಲ್ಲ? ಎಷ್ಟೋ ಜನ ನೋಡಿ, ಕಷ್ಟಪಡೋದು ಕಡಿಮೆ, ದುಡ್ಡು ಲಕ್ಷ ಲಕ್ಷ ಕೋಟಿ ಕೋಟಿ ಏನಕ್ಕೆ ಬರುತ್ತೆ? ಹಿಂದಿನ ಜನ್ಮದ ಪೂರ್ವ ಪುಣ್ಯ. ಯಾರಿಗೆ ದುಡ್ಡು ಬರ್ತಾ ಇಲ್ಲ, ಹಿಂದಿನ ಜನ್ಮದಲ್ಲಿ ಯಾವ ಪುಣ್ಯ ಕೆಲಸಗಳನ್ನು ನೀವು ಮಾಡಿಲ್ಲ, ಇನ್ನೊಬ್ರಿಗೆ ದಾನ ಕೊಟ್ಟಿಲ್ಲ, ಧರ್ಮ ಮಾಡಿಲ್ಲ, ಸಹಾಯ ಮಾಡಿಲ್ಲ, ಅದಕ್ಕೆ ದೇವರು ಈ ಜನ್ಮದಲ್ಲಿ ನಿಮಗೇನು ಕೊಡಲ್ಲ ಅಷ್ಟೇ. ಇದು ರೂಲ್. ಯಾವ ವ್ಯಕ್ತಿ ಕೊಟ್ಟಿದ್ದಾನೆ ಎಷ್ಟೋ ಜನ್ಮಗಳಲ್ಲಿ ₹1 ಮಿಸ್ ಮಾಡಲ್ಲ, ಹೆಚ್ಚೆಚ್ಚೆ ಕೊಡ್ತಾನೆ. ಇದು ರೂಲ್. ಎಷ್ಟೋ ಜನ ಹೇಳ್ತಾರೆ, ಸಾರ್ ನಾವು ಕಷ್ಟಪಟ್ಟರೆ ದುಡ್ಡು ಸಿಗೋದು, ಈ ಗ್ರಹಗಳೆಲ್ಲ ಸುಳ್ಳು, ಅಸ್ಟ್ರಾಲಜಿ ಎಲ್ಲ ಸುಳ್ಳು ಅಂತ. ಕಷ್ಟಪಟ್ಟವರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕ್ಕೊಳ್ಳಿ, ಅದೃಷ್ಟ ಇರೋರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕ್ಕೊಳ್ಳಿ. ಜೀವನದಲ್ಲಿ ಕಷ್ಟಪಟ್ಟರೆ ದುಡ್ಡು ಸಿಗುತ್ತೆ, ಸತ್ಯನೇ. ಆದರೆ ಅದೃಷ್ಟ ತಗೊಬಂದಿರಬೇಕು ಜಾತಕದಲ್ಲಿ. ಯಾವಾಗ ಪ್ರಯತ್ನ ಪಟ್ಟಾಗ ನಿಮಗೆ ಆ ದುಡ್ಡು ಹೆಚ್ಚೆಚ್ಚು ಸಿಗ್ತಕ್ಕಂಥದ್ದು. ನೀವೆಷ್ಟು ಕಷ್ಟಪಡ್ತೀರಾ, ಅದೃಷ್ಟ ಇದ್ದರೆ ಆ ಕಷ್ಟಕ್ಕೆ ತಕ್ಕಂತೆ ಹೆಚ್ಚೆಚ್ಚು ಸಿಗುತ್ತೆ. ಈಗ ಸ್ವಲ್ಪ ಕಷ್ಟಪಟ್ಟರೆ ಅದೃಷ್ಟ ಇದೆ, ಚೆನ್ನಾಗೇ ಸಿಗುತ್ತೆ. ಹೆಚ್ಚೆಚ್ಚು ಕಷ್ಟ ಬೀಳ್ತಾ ಇದ್ದೀರಾ, ಹೆಚ್ಚೆಚ್ಚೇ ಸಿಗುತ್ತೆ. ಭಗವಂತ ನೀವು ಎಷ್ಟು ಪ್ರಯತ್ನ ಆಗ್ತೀರ ಅದನ್ನು ನೋಡಿ, ಕರ್ಮಫಲ ನೋಡಿ ನಿಮಗೆ ಫಲ ಕೊಡ್ತಕ್ಕಂಥದ್ದು. ಜಾತಕದ ರೀತಿ ನಮಗೆ ಹಣ ಎನಿ ಟೈಮ್ ಫ್ಲೋ ಆಗಬೇಕು, ಎನಿ ಟೈಮ್ ಫ್ಲೋ. ಈ ದುಡ್ಡಿನ ಕಷ್ಟನೇ ಬರಬಾರ್ದು ಜೀವನದಲ್ಲಿ. ಸೊ ಗ್ರಹ ಸ್ಥಿತಿಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ 12 ಮನೆಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಿಮ್ಮ ಜಾತಕ 12 ಮನೆಗಳು. ಮೇಯ್ನು ನಮಗೆ ಸಿಕ್ಕಾಬಟ್ಟೆ ಹಣ ಕೊಡ್ತಕ್ಕಂಥ ಮನೆ ಬಂದ್ಬಿಟ್ಟು 6ನೇ ಮನೆ, ಲಗ್ನದಿಂದ 6ನೇ ಮನೆ. ಯಾಕಿದು ಸಿಕ್ಕಾಬಟ್ಟೆ ಕೊಡುತ್ತೆ ಅಂದರೆ, ಲಗ್ನದಿಂದ 7ನೇ ಮನೆ ಆಪೋಸಿಟ್ ಪರ್ಸನ್ನ ಸೂಚ್ಯಾಂಕ ಮಾಡುತ್ತೆ. ಅಂದರೆ ಇನ್ನೊಬ್ಬರ ಒಂದು ದುಡ್ಡು, ಇನ್ನೊಬ್ಬರು ದುಡ್ಡು ಅಂದರೆ 7ನೇ ಮನೆ. ಅವರಿಂದ ನಮಗೆ ಬರಬೇಕು ಅಂದರೆ ಅವ್ರಿಗೆ ವ್ಯಯ ಆಗಬೇಕು, ಕರೆಕ್ಟ್ ಅಲ್ವಾ? ಅವ್ರಿಗೆ ವ್ಯಯ ಆಗ್ತಕ್ಕಂಥ ಮನೆ 7ನೇ ಮನೆಗೆ ವ್ಯಯ ಮನೆ 6ನೇ ಮನೆ. ಅಲ್ಲಿಂದ 12 ಲೆಕ್ಕ ಹಾಕೋಬೇಕು. 7ನೇ ಮನೆಯನ್ನು ಲಗ್ನ ಮಾಡಿಕೊಂಡ್ರೆ ಅಲ್ಲಿಂದ 12 ಅಂತ ಲೆಕ್ಕ ಹಾಕ್ಕೊಂಡ್ರೆ 6ನೇ ಮನೆ ಬರುತ್ತೆ. ಅದಕ್ಕೆ ನಮಗೆ ಹೆಚ್ಚೆಚ್ಚು ದುಡ್ಡು ಬರ್ತಕ್ಕಂಥ ಮನೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಈ 6ನೇ ಅಧಿಪತಿ ಲಗ್ನದಿಂದ 11ನೇ ಮನೆಯಲ್ಲಿದ್ದರೆ ಹೆವಿ ದುಡ್ಡು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗೆ 2ನೇದು 11ನೇ ಅಧಿಪತಿ ಲಗ್ನದಿಂದ ಯಾರು ಅಂತ ನೋಡ್ಕೋಬೇಕು. ಅವನೇನಾದರೂ 6ನೇ ಮನೇಲಿ ಕೂತಿದ್ದಾನ, ಸಿಕ್ಕಾಬಟ್ಟೆ ಹಣ ಫ್ಲೋ ಆಗುತ್ತೆ. ನೆಕ್ಸ್ಟ್ ಲೆವೆಲ್ಲು 11ನೇ ಅಧಿಪತಿ 2ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಸಿಕ್ಕಾಬಟ್ಟೆ ಹಣ. ಹಾಗೇ 2ನೇ ಅಧಿಪತಿ 11ನೇ ಮನೇಲಿ ಹೋಗಿ ಕೂತ್ಕೊಂಡ್ರೆ ಹಣದ ಸುರಿಮಳೆ. ಸೊ ಹಾಗೆ ನೆಕ್ಸ್ಟ್ ಲೆವೆಲ್ 7ನೇ ಅಧಿಪತಿ 11ನೇ ಮನೇಲಿ ಹೋಗಿ ಕೂತ್ಕೊಂಡ್ರೆ ಹಣದ ಸುರಿಮಳೆ. ಹಾಗೆ 11ನೇ ಅಧಿಪತಿ 7ರಲ್ಲಿ ಕೂತ್ಕೊಂಡ್ರೆ ಹಣದ ಸುರಿಮಳೆ. ನೆಕ್ಸ್ಟ್ ಇನ್ನೊಂದು ಲೆವೆಲ್ಲು 10ನೇ ಅಧಿಪತಿ 11ರಲ್ಲಿ ಕೂತ್ಕೊಂಡ್ರೆ, 11ನೇ ಅಧಿಪತಿ 10ನೇ ಮನೇಲಿ ಕೂತ್ಕೊಂಡ್ರೆ ಹಣದ ಸುರಿಮಳೆ. ಇದು ದುಡ್ಡಿನ ಸುರಿಮಳೆಯ ಒಂದು ಸೀಕ್ರೆಟ್. ನೆನಪಲ್ಲಿ ಇಟ್ಕೊಳ್ಳಿ. ಸರ್ ನಮಗೆಲ್ಲ ಗೊತ್ತಿದೆ,
ಕೂತಿದ್ರೂ ಕೂಡ ದಶಾಭುಕ್ತಿನಲ್ಲಿ ಆ ಪ್ಲ್ಯಾನೆಟ್ಸ್ಗಳು ಬಂದಾಗ ನಿಮಗೆ ಹಣ ಸುರಿಸ್ಬಿಟ್ಟೆ ಹೋಗೋದೆ ಹೊರತು ಸುಮ್ಮನೆ ಹೋಗಲ್ಲ. ಆ ಟೈಮಲ್ಲಿ ನಿಮ್ಮ ಪ್ರಯತ್ನಗಳಿರಬೇಕು. ಸುಮ್ಮನೆ ನಾನು ಮನೇಲಿ ಕೂತಿದ್ದೀನಿ, ನನ್ನದು ಒಳ್ಳೆ ಜಾತಕ 6ನೇ ಅಧಿಪತಿ 11ರಲ್ಲಿ ಕೂತಿದೆ, ನೀವು ಹೇಳಿದ ಪ್ಲೇಸ್ಮೆಂಟಲ್ಲೆಲ್ಲ ಕೂತಿದೆ, ನಾನು ಆರಾಮಾಗಿ ಮನೇಲಿದ್ದೀನಿ, ನನಗೆ ಯಾವ ದುಡ್ಡು ಇಲ್ಲ ಸರ್. ಪ್ರಯತ್ನ ಮಾಡಿದರೆ ದುಡ್ಡು, ಪ್ರಯತ್ನ ಮಾಡಿದ್ದಕ್ಕೆ ಭಗವಂತ ₹1 ಮಿಸ್ ಮಾಡ್ದಂಗೆ ಕೊಡ್ತಾನೆ. ಸೊ ಜೀವನದಲ್ಲಿ ಅತಿ ಹೆಚ್ಚು ದುಡ್ಡು ಬರಬೇಕು ಅಂದರೆ ಇಂಡಿವಿಜುವಲ್ ವರ್ಕ್ ಅಂತ ಹೇಳುತ್ತೆ. ಅಂದರೆ ಜಾತಕ ಚೆನ್ನಾಗಿದ್ದಾಗ ಯಾರು ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೆ, ಸ್ವಂತ ವೃತ್ತಿ ಅವರಿಗೆ ಹೆಚ್ಚೆಚ್ಚು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗ ನಾವು ಒಂದು ಜಾಬ್ಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಸ್ವಲ್ಪ ಕಡಿಮೆ ಬರ್ಬೋದು. ಬಟ್ ನಾವು ಇಂಡಿವಿಜುವಲ್ ವೃತ್ತಿ ಆರಿಸ್ಕೊಂಡಿದ್ದೀವಿ ಅಂದರೆ ಲಕ್ಷ ಕೋಟಿ ಬರ್ತಕ್ಕಂಥ ಸಾಧ್ಯತೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ನಾನು ಏನೇನು ಮೆಥಡ್ ಹೇಳಿದೆ, 6ನೇ ಅಧಿಪತಿ 11, 11ನೇ ಅಧಿಪತಿ 6, ಯಾವುದಾದ್ರು ಒಂದು ಬಂದರೂ ಕೂಡ ಹಣ ಫ್ಲೋ ಇದ್ದೇ ಇರುತ್ತೆ. ಇಷ್ಟೂ ಬಂದ್ಬಿಟ್ರೆ ಆ ವ್ಯಕ್ತಿಗೆ ದಿನಪೂರ್ತಿ ದುಡ್ಡು, ವರ್ಷ ಪೂರ್ತಿ ದುಡ್ಡು, ಜೀವನ ಪೂರ್ತಿ ದುಡ್ಡು ಕಂಡು ಬರತಕ್ಕಂಥದ್ದು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇದು ಮಿಸ್ ಆಗಲ್ಲ ನಿಮಗೆ ಜೀವನದಲ್ಲಿ. ಈ ಗ್ರಹ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಅಂತ ಅಲ್ಲ, ಅಧಿಪತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವನು ಎಲ್ಲಿ ಕೂತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ದಶಾಭುಕ್ತಿದಲ್ಲಿ ಬಂದಿದ್ದಾನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದೇ ಒಂದು ಪ್ಲ್ಯಾನೆಟ್ ಸಾಕು ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ದುಡ್ಡು ಬರೋಕ್ಕೆ. 6ನೇ ಅಧಿಪತಿ 11ನೇ ಮನೇಲಿ ಕೂತ್ಕೊಂಡು 9 ಗ್ರಹದಲ್ಲೂ ದಶಾಭುಕ್ತಿಗಳಲ್ಲೂ ಪಾಸಾಗ್ಬಿಟ್ರೆ ಹೆವಿ ಫ್ಲೋ, ಜೀವನದಲ್ಲಿ ದುಡ್ಡಿಗೆ ಸಮಸ್ಯೆನೇ ಬರಲ್ಲ ಆ ವ್ಯಕ್ತಿಗೆ. ಹಾಗೇನೇ ವೀಕ್ಷಕರೇ, ಈ ಅಧಿಪತಿಗಳು ತುಂಬ ಸ್ಟ್ರಾಂಗ್ ಇರುತ್ತೆ ಎಷ್ಟೋ ಜನಕ್ಕೆ. ಆದರೆ ದಶಾಭುಕ್ತಿಗಳಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾನೆಟು 5ನೇ ಅಧಿಪತಿ, 8ನೇ ಅಧಿಪತಿ, 12ನೇ ಅಧಿಪತಿ ಏನಾರ ಕಂಜಕ್ಷನ್ ಆಯಿತೋ ಅದೃಷ್ಟನ ಕಿತ್ಕೊಂಡ್ಬಿಡತ್ತೆ. ಇದೇ ದುರ್ಬಲತೆ. ಅದೃಷ್ಟ ಹೋಗಬಾರ್ದು ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಈ ಗ್ರಹಗಳಿಗೆ. ಇದು ತುಂಬ ಇಂಪಾರ್ಟೆಂಟು. ಜಾತಕದಲ್ಲಿ ಇದನ್ನೇ ನಾವು ನೋಡ್ತಕ್ಕಂಥದ್ದು. ಅದೃಷ್ಟ ಎತ್ತಿದೆ, ದುರಾದೃಷ್ಟ ಅಂತಕ್ಕಂಥದ್ದು ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಎಷ್ಟು ಪ್ಯೂರ್ ಇದೆ, 9 ಗ್ರಹ ಎಷ್ಟು ಚೆನ್ನಾಗಿದೆ ದುಡ್ಡಿಗೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಜಾತಕದಲ್ಲಿ ಯಾರ್ಯಾರು ಪಡ್ಕೊ ಬಂದಿದ್ದಾರೆ ಅವರ ಪ್ರಯತ್ನಕ್ಕೆ ಭಗವಂತ ತುಂಬ ಚೆನ್ನಾಗಿ ಕೊಡ್ತಾನೆ. ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಅಷ್ಟು ಹೋಗಲ್ಲ ಇವರು. ಯಾವತ್ತು ಲಕ್ಷ ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಮ ಕರ್ಮಕ್ಕೆ ತಕ್ಕಂತೆ ತೊಗೋಬೋದು. ಎಷ್ಟೋ ಜನ ಜಾತಕ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಇದ್ದಾಗ ಭಗವಂತ ಲಕ್ಷ ಕೊಡ್ತಾನೆ, ಅದನ್ನು ತಪ್ಪಿಸಲ್ಲ. ನಿಮ್ದೇನಾರ ಕರ್ಮ ಅಂದರೆ ಎಕ್ಸ್ಟ್ರೀಮ್ ಕರ್ಮ ಅಂತ ಒಂದಿದೆ, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕರ್ಮ, ಅದು ಚೆನ್ನಾಗಿತ್ತು ಅಂದರೆ ಕೋಟಿ, ಅದು ದೇವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಈ ಕಾಂಬಿನೇಷನ್ ಇದ್ದರೆ ದುಡ್ಡು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಪ್ರತಿಯೊಬ್ಬರು ಇವತ್ತು ಮೈಂಡಲ್ಲಿ ಇಟ್ಕೋಬೇಕು. ಎಷ್ಟೋ ಜನ ದೌಲತ್ ತೋರಿಸ್ತಾರೆ, ಕಷ್ಟಪಟ್ಟರೆ ಸಿಗೋದು ಅಂತ, ಅದೃಷ್ಟ ಇದ್ರೇ ಸಿಗೋದು ಸ್ವಾಮಿ. ಎಲ್ಲಿ ಬೇಕಾದ್ರೂ ಇದನ್ನು ನಾವು ಚೆಕ್ ಮಾಡ್ಕೋಬೋದು. ನನ್ನ 5 ವರ್ಷದ ಅನುಭವದಲ್ಲೂ ನಾನು ಹೇಳ್ತಾ ಇದ್ದೀನಿ, ಈ ಕಾಂಬಿನೇಷನ್ ಇದ್ದವ್ರಿಗೆ ದುಡ್ಡು ಬಂದಿರೋದು. ನೆಗೆಟಿವ್ ಕಾಂಬಿನೇಷನ್ ಯಾರಿಗಿದೆ ಅವರು ಫುಟ್ಪಾತ್ ಲಾಸ್ ಮಾಡ್ಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ, ಒದ್ದಾಡ್ತಾನೂ ಇದ್ದಾರೆ. ಅದನ್ನು 5, 8, 12 ಕಾಂಬಿನೇಷನ್ ಅಂತ ಹೇಳ್ತೀವಿ ಜಾತಕದಲ್ಲಿ. ಇದು ಸೀಕ್ರೆಟ್, ಇದು ಅಸ್ಟ್ರಾಲಜಿ. ಪಾರ್ವತಿ ದೇವಿ ಕೊಟ್ಟಿರ್ತಕ್ಕಂಥ ಶಾಸ್ತ್ರ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಕ್ಕಂಥ ಜ್ಯೋತಿಷಿಗಳು ಸುಳ್ಳು ಹೇಳ್ಬೋದು, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಕರೆಕ್ಟಾಗಿ ನೋಡ್ದೇ ಇರ್ಬೋದು ಒಳ್ಳೆಯ ವ್ಯಕ್ತಿಗಳು ಕೂಡ. ಸೊ ಇಲ್ಲಿ ತಪ್ಪಾಗಿರುತ್ತೆ ಹೊರತು ಶಾಸ್ತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಶಾಸ್ತ್ರ ಹೆಲ್ಪಿಗಿರೋದು, ಹೆಲ್ಪು. ಈ ವ್ಯಕ್ತಿ ಕಷ್ಟಪಡ್ತಾ ಇದ್ದಾನೆ, ಇವನಿಗೆ ದುಡ್ಡು ಬರುತ್ತೋ ಇಲ್ವಪ್ಪ, ಶಾಸ್ತ್ರ ಹೆಲ್ಪ್ ಮಾಡುತ್ತೆ. ಕಷ್ಟಪಟ್ಟರೆ ಅದೃಷ್ಟ ಇದ್ದರೆ ಅವನಂಥ ಅದೃಷ್ಟ ಕೊಡ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅದಿರಬೇಕಷ್ಟೆ ಜಾತಕದಲ್ಲಿ. ಅದಿಲ್ವಾ ಏನೂ ಮಾಡೋಕ್ಕಾಗಲ್ಲ. ಸರ್ ನಮ್ಮ ಜಾತಕ ಚೆನ್ನಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ವಿಧಿ. ನಾವು ಬಂದಿಲ್ಲ ಅದೃಷ್ಟ ಜಾತಕದಲ್ಲಿ ಅಂದರೆ ಇಲ್ಲ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನಾವು ಇದನ್ನು ಪ್ರಿಡಿಕ್ಟ್ ಮಾಡೋದು. ಒಂದು ಕನ್ಸಲ್ಟೇಷನ್ ಅಂತ ತೊಗೋತೀವಲ್ಲ, ನೀವು ದುಡ್ಡು ಕೊಟ್ಬಿಟ್ಟಿದ್ದೀರ ಅಂದ್ಬಿಟ್ಟು ನಾನು ಲಾಸ್ ಇದ್ದರೂ ಪ್ರಾಫಿಟ್ ಆಗುತ್ತೆ ಅಂತ ಹೇಳಲ್ಲ, ಅದೃಷ್ಟ ಬರುತ್ತೆ ಅಂತ ಹೇಳಲ್ಲ. ಅದೃಷ್ಟ ಇದ್ದರೆ ಅದೃಷ್ಟ ಅಂತ ಹೇಳ್ತೀನಿ. ಇಲ್ಲ ಅಂತಲೇ ಹೇಳೋದು. ನಿಮಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಲ್ಲ. ಏಕೆಂದರೆ ಸತ್ಯ ನಿಮಗೆ ಮುಂದೆ ಒಂದಿನ ಗೊತ್ತಾಗುತ್ತೆ, ನಾವೇನು ಪ್ರಿಡಿಕ್ಟ್ ಮಾಡಿರ್ತೀವಿ. ಯಾಕೆಂದರೆ ಇವತ್ತು ಜನ ಕನ್ಸಲ್ಟೇಷನ್ ಮಾಡ್ತಾರೆ, ನನಗೆ ಹೊಸಬ್ರಿಗಿಂತ ಅಳುಬ್ರೆ ಜಾಸ್ತಿ, ಯಾಕೆಂದರೆ ಅನುಭವ ಗೊತ್ತವರಿಗೆ. ಈ 5 ವರ್ಷದಲ್ಲಿ ಎಷ್ಟೋ ಜನ ಕೇಳಿದಾರಲ್ವ, ಅವ್ರ ಮನೆಯವ್ರದ್ದೆಲ್ಲ ಕೇಳ್ಕೊಂಡಿರ್ತಾರೆ, ಅನುಭವ ಆಗಿರುತ್ತೆ. ದುಡ್ಡಿಂದೇ ಆಗಿರ್ಬೋದು, ಮದುವೆದೇ ಆಗಿರ್ಬೋದು, ಹೆಲ್ತೇ ಆಗಿರ್ಬೋದು. ಏನಕ್ಕೆ ಮತ್ತೆ ಬರ್ತಾರೆ ಅಂದರೆ ಅನುಭವ. ಈ ಗ್ರಹ ಸ್ಥಿತಿಗಳು ಹಂಗೆ ಹೇಳ್ತವೆ, ಪ್ರಿಡಕ್ಷನ್. ನಾನು ಹೇಳೋದ್ರಲ್ಲಿ ಒಂದು 20% ಫೇಲ್ಯೂರ್ ಆಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೊಡ್ತಕ್ಕಂಥ ಪರ್ಸನ್ನು ಅವರು ಡೇಟ್ ಆಫ್ ಬರ್ತೋ ಟೈಮ್ ಆಫ್ ಬರ್ತೋ ತಪ್ಪು ಕೊಟ್ಟರೆ ನಾನು ಹೇಳೋದು ತಪ್ಪಾಗಿರುತ್ತೆ. ಒಂದು
ಎರಡನೇದು, ನೀವು ಕೊಡ್ತಕ್ಕಂಥ ಟೈಮು ಮಿಸ್ಸಾಗಿ ನಾನೇನಾದರೂ ತಪ್ಪು ಹಾಕ್ಕೊಂಡ್ರೆ ತಪ್ಪಾಗಿರುತ್ತೆ. 2. ಮೂರನೇ ಪಾಯಿಂಟು, ನಾವು ನೋಡ್ತಕ್ಕಂಥದ್ದು ಏನಾದರೂ ತಪ್ಪಾಗಿದ್ದರೆ, ಈಗ ನೀವು ಪ್ರಶ್ನೆ ಏನೋ ಕೇಳ್ಬಿಟ್ಟಿರ್ತೀರ, ನಾವೇನೋ ತಪ್ಪು ತಿಳ್ಕೊಳ್ಳೋದು, ಅಥವಾ ನೀವೇ ತಪ್ಪು ತಿಳ್ಕೊಂಡು ಏನೇನೋ ಪ್ರಶ್ನೆ ಕೇಳ್ಬಿಟ್ಟಿರ್ತೀರ, ಅಲ್ಲಿ ನೋಡ್ತಕ್ಕಂಥದ್ರಲ್ಲಿ ತಪ್ಪಿದರೆ ಫೇಲ್ ಆಗಿರುತ್ತೆ ಹೊರತು, ನೀವು ಕರೆಕ್ಟು ಡೇ ಟು ಟೈಮ್ ಕೊಟ್ಟಿದ್ದೀರಾ, ನಾವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ತಪ್ಪಾಗಿರಲ್ಲ, ಯಾವತ್ತೂ ತಪ್ಪಾಗಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 80% ಹೇಳ್ತದೆ. ನೀನು 20% ಆಗಿರ್ಬೋದು, ಯಾಕೆಂದ್ರೆ ನನ್ನ ಒಂದು ಕರ್ಮಫಲ ಅಂತ ಇರುತ್ತೆ. ಒಂದು 20% ನೆಗೆಟಿವ್ ಕರ್ಮ ಇರ್ಬೋದು, ನಿಮ್ಮ ನೆಗೆಟಿವ್ ಕರ್ಮ ಇರ್ಬೋದು, ಸ್ವಲ್ಪ ಇನ್ಕ್ಲೂಡ್ ಆಗಿ ಎಲ್ಲೋ ಒಂದು ಕಡೆ ನನ್ನ ಕಡೆಯಿಂದನೂ ತಪ್ಪಾಗಿರ್ಬೋದು. ನಾನು ಅದನ್ನು ಹೇಳ್ತೀನಿ, ನಾನು ತುಂಬ 100% ಕರೆಕ್ಟಾಗಿ ಹೇಳ್ತೀನಿ ಅಂತ ಅಲ್ಲ, 80% ಅಂತೂ ಪಕ್ಕ ಇರುತ್ತೆ. ಇನ್ನು 20% ಜನ ಸಮಸ್ಯೆ ಏನು ಅಂದರೆ, ನೀವು ಡೇ ಟು ಟೈಮ್ ನನಗೆ ಕೊಡ್ತೀರಾ, ಕೆಲವೊಂದು ಸಲ ಏನಾಗ್ಬಿಡುತ್ತೆ, ನಾನು ತಪ್ಪೇ ಹೇಳಿರ್ತೀನಿ, ಆದರೂ ಹ್ಞೂ ಅನ್ನೋದು, ನೀವು ಕರೆಕ್ಟಾಗಿ ಹೇಳ್ತೀರಾ ಸರ್, ನಾವು ಏನಕ್ಕೆ ನಿಮ್ದು ಇದೇ ರಾಶಿನ, ಇದೇ ನಕ್ಷತ್ರನ ಅಂತ ಎಲ್ಲರಿಗೂ ನಾವು ಕೇಳ್ತೀವಿ, ಪ್ರತಿಯೊಬ್ಬರಿಗೂ ಕೂಡ. ಎಲ್ಲ ಹ್ಞೂ ಸರ್ ಅಂದ್ಬಿಡ್ತಾರೆ. ಅವ್ರಿಗೆ ಡೌಟ್ ಇರುತ್ತೆ, ಇದಲ್ವಲ್ಲ ನಂದು, ಇವ್ರು ಇದನ್ನು ಹೇಳ್ತಾ ಇದ್ದಾರೆ, ಡೌಟ್ ಇರುತ್ತೆ, ಆದರೂ ಹ್ಞೂ ಅನ್ನೋದು. ಯಾಕೆಂದರೆ ನನ್ನ ಮೇಲಿರೋ ನಂಬಿಕೆ ಅಷ್ಟೇ ಇರಲಿ. ದಯವಿಟ್ಟು ನಾವು ಕೇಳಿದಾಗ ನೀವು ಹೇಳ್ತಕ್ಕಂಥದ್ದು ಮಾಡಬೇಕಾಗತ್ತೆ. ಯಾಕೆಂದರೆ ಕನ್ಫರ್ಮೇಷನ್ಗೋಸ್ಕರ ಕೇಳ್ತೀವಿ. ಆ ಥರ ಆ 20%ಅಲ್ಲಿ ಇದು ಕಂಡು ಬರುತ್ತೆ. ಸೊ ಅದು ಭಗವಂತನ ಇಚ್ಛೆ. ಆದಷ್ಟು ಸಣ್ಣ ಪುಟ್ಟದ್ದು ಏನಾರ ವ್ಯತ್ಯಾಸಗಳು ಬಂದಾಗ ನಿಮ್ಮದಾಗಿರ್ಬೋದು ತಪ್ಪು ತಿಳುವಕ್ಕೆ, ನಮ್ಮ ಕಡೆಯಿಂದ ಆಗಿರ್ಬೋದು, ಸರಿ ಮಾಡ್ಕೊಂಡು ಹೋಗೋಣ. ಈ 20%ಅಲ್ಲಿ 80% ಭಗವಂತ ನನ್ನ ಕೈಯಿಂದ ನಿಮಗೆ ಪ್ರೊಡಕ್ಷನ್ ಕೊಡಿಸ್ತಾ ಇದ್ದಾನೆ. ಇದು ನನ್ನ ಅದೃಷ್ಟನ ನಿಮ್ಮ ಅದೃಷ್ಟ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲರ ಅದೃಷ್ಟನೇ. ಸೊ ಈ ರೀತಿ ಈ ದುಡ್ಡಿಂದ ಹಣಕಾಸಿಂದು ಜಾತಕದಲ್ಲಿ ಭಗವಂತ ತುಂಬ ಪರ್ಫೆಕ್ಟಾಗಿ ಕೊಟ್ಟಿರ್ತಕ್ಕಂಥದ್ದು. ಎಕ್ಸ್ಟ್ರೀಮ್ ಕರ್ಮ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಈ ಸಣ್ಣ ಪುಟ್ಟ ಕರ್ಮ ನಿಮಗೆ ತೃಪ್ತಿ ಇರುತ್ತಾ ದುಡ್ಡಲ್ಲಿ, ಮೀಡಿಯಮ್ ತೃಪ್ತಿ ಇರುತ್ತಾ, ಇಲ್ಲ ಬ್ಯಾಡ್ ಇರುತ್ತಾ, ಪಕ್ಕ ಕಂಡುಹಿಡಿಬೋದು ಜಾತಕದಲ್ಲಿ, ನೋ ಡೌಟ್. ಆದರೆ ಒಬ್ಬ ವ್ಯಕ್ತಿ 1 ಲಕ್ಷ ದುಡಿತಾನ, 2 ಲಕ್ಷ ದುಡಿತಾನ, 10 ಲಕ್ಷ ದುಡಿತಾನ, 1 ಕೋಟಿ ದುಡಿತಾನ ತಿಂಗಳಿಗೆ, ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಕಾಂಬಿನೇಷನ್ ನೋಡಿ, ಲಕ್ಷ ಬರೋ ಸಾಧ್ಯತೆ ಇದೆ, ತೃಪ್ತಿ ಆಗೋ ಥರ ದುಡ್ಡು ಬರೋ ಸಾಧ್ಯತೆ ಇದೆ, ರಿಚ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅದಕ್ಕೆ ಶಾಸ್ತ್ರ ಕೊಟ್ಟಿದ್ದಾನೆ ಹೊರತು ಎಕ್ಸ್ಟ್ರೀಮ್ ಕರ್ಮ ಬಿಟ್ಕೊಡಲ್ಲ ದೇವರು. ಯಾಕೆಂದರೆ ಎಲ್ಲ ದೇವರಾಗೋಗ್ಬಿಡ್ತಾರೆ ಮೇಲೆ ಹೇಳೋರೆಲ್ಲ, ಅದಕ್ಕೆ ಭಗವಂತ ಬಿಟ್ಕೊಡಲ್ಲ. ಭಗವಂತ ಏನು ಕರ್ಮ ವಹಿಸಿದಾನೆ ನಿಮಗೆ ಕೊಡಿಸ್ತಾನೆ ಅಷ್ಟೇ. ಓಕೆ, ಇಷ್ಟು ದುಡ್ಡಿನ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್ನು. ನಾವು ಶಾಸ್ತ್ರ ನಂಬಲ್ಲ ಅಂತಾರೆ, ಶಾಸ್ತ್ರ ನಂಬಲ್ಲ ಅನ್ನೋರು ಬನ್ನಿ ಕನ್ಸಲ್ಟೇಷನ್ಗೆ, ನಾನು ನಂಬಿಸ್ತೀನಿ, ಪಕ್ಕಾ ನಂಬಿಸ್ತೀನಿ. ಎಷ್ಟೋ ಜನ ಕಾಲ್ ಮಾಡ್ತಾರೆ ಆ ಥರ, ಒಂದು 2% ನಮ್ಮ ಹತ್ರ ಕಾಲ್ ಮಾಡೋರು 98% ನಂಬಿಕೆಯಿಂದ ಕೇಳ್ತಾರೆ. ನಂಗೆ ಅದೇ ಖುಷಿ, ತುಂಬ ಖುಷಿ. ಯಾಕೆಂದರೆ ನಂಬಿಕೆಯಿಂದ ಕೇಳ್ತಿರಲ್ಲ. ಇನ್ನೊಂದು 2% ಜನ ದೌಲತ್ತಲ್ಲಿ ಕೇಳ್ತಾರೆ, ಡೌಟಲ್ಲಿ ಕೇಳ್ತಾರೆ. ನಾನು ಇದನ್ನೆಲ್ಲ ನಂಬಲ್ಲ, ಏನೋ ನನ್ನ ಫ್ರೆಂಡ್ ಹೇಳ್ದ ಬಂದಿದ್ದೀನಿ ನಿಮ್ಮ ಹತ್ರ, ಈ ಥರ ಎಲ್ಲ ಬರೋರಿದ್ದಾರೆ. ಪ್ರಿಡಕ್ಷನ್ ಹೇಳಾದ್ಮೇಲೆ ಅವರೇ ಸುಮ್ಮನಾಗ್ತಾರೆ. ಯಾಕೆಂದರೆ ಅಲ್ಲಿರೋ ಸತ್ಯ ಅವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೆ ಯಾರ್ಯಾರು ಶಾಸ್ತ್ರ ನಂಬಲ್ಲ, ನಮ್ಮ ಎಪಿಸೋಡ್ಗಳು ನೋಡಿ, ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ನಾನು ಹೇಳಲ್ಲ, ಸತ್ಯದ ದರ್ಶನ ಕೊಡ್ತೀವಿ ದಶಾಭುಕ್ತಿಗಳಲ್ಲೇ ಹೇಳಬೇಕಾದ್ರೆ. ಸೊ ಈ ಅಧಿಪತಿಗಳು ಹಿಂಗಿರುತ್ತೆ, ದಶಾಭುಕ್ತಿ ಬಂದರೆ ಯಾವ ರೀತಿ ವರ್ಕ್ ಆಗ್ತಿರುತ್ತೆ, ಪಕ್ಕ ರಿಸಲ್ಟ್, ನೋ ಡೌಟ್. ಓಕೆ, ಇಷ್ಟನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.